ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗರಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಹಳಸಿನ ಹಣ್ಣು ಪಾಯಸ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಡಿ. ಮೊದಲು ಹಳಸಿನ ಹಣ್ಣು ಈ ಥರ ಬೀಜ ತೆಗೆದ್ಬಿಟ್ಟು ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಯಾಕೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕೊಂಡು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಫೈನ್ ಪೇಸ್ಟ್ ಆಗಬೇಕು, ಆ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 12 ಹಳಸಿನ ಹಣ್ಣು ತಗೊಂಡಿದ್ದೀನಿ, ಮೀಡಿಯಮ್ ಸೈಜು ಹಳಸಿನ ಹಣ್ಣು. ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿಗೆ ಹಾಕೊಂಡಿದ್ದೀನಿ. ನೆಕ್ಸ್ಟು ಸೈಡಿಗೆ ಒಂದು ಸ್ವಲ್ಪ ಬೆಲ್ಲನ ಕಾಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 1/4 kg ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದನ್ನು ಸಣ್ಣ ಊರಿಲಿ ಈ ಥರ ಕರಗಕ್ಕೆ ಬಿಟ್ಟಿದ್ದೀನಿ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ ಇಲ್ಲಿ ಬೆಲ್ಲ ಕರಗ್ತಾ ಇರಲಿ. ನೋಡಿ ಆಲ್ಮೋಸ್ಟ್ ಈ ಥರ ಬೆಲ್ಲ ಕರಗಿದ ತಕ್ಷಣ ಸ್ಟವ್ ಆಫ್ ಮಾಡಿ. ಇನ್ನೂ ಜಾಸ್ತಿಯೂ ಮಳ್ಸೋದೇನು ಬೇಕಾಗಲ್ಲ, ಇಷ್ಟಿದ್ರೆ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ ತೆಂಗಿನ ಹಾಲನ್ನು ತಗೊಂಡಿದ್ದೀನಿ. ತೆಂಗಿನಕಾಯಿ ಒಂದು ಕಾಯಿ ತೊಳ್ಕೊಂಡು ಅದನ್ನು ಗ್ರೈಂಡಲ್ಲಿ ರುಬ್ಬಿ ಈ ಥರ 1 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಈ ಕನ್ಸಿಸ್ಟೆಂಟಿಗೆ ಬರುತ್ತೆ. ಎಷ್ಟು ಇದಾದಮೇಲೆ ಸ್ಟವಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನಾವು ಇಲ್ಲಿ ಸಕ್ಕರೆ ಬೆಲ್ಲನ ಕಾಯಿಸಿದ್ವಲ್ಲ, ಅದನ್ನು ಆ ಬೆಲ್ಲದ ನೀರು ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮೀಡಿಯಮ್ ಊರಿಲಿ ಒಂದು ಕುದಿ ಬೇಯಿಸ್ಕೋಬೇಕಾಗುತ್ತೆ. ಫುಲ್ ಹೈ ಫ್ಲೇಮಲ್ಲಿ ಬೇಡ, ಮೀಡಿಯಮ್ ಊರಿಲಿ ಬೇಯಿಸ್ಕೋಬೇಕು. ನೋಡಿ ನಾನಿಲ್ಲಿ 1/4 kg ಪೂರ್ತಿ ಹಾಕೊಂಡಿದ್ದೀನಿ. ನಿಮಗೆ ತೆಳು ಬೇಕು ಮಂದ ಬೇಕು ನೋಡ್ಕೊಂಡು ನಿಮಗೆ ಅನುಕೂಲಕ್ಕೆ ತಕ್ಕಾಗಿ ಪಾಯಸ ಮಾಡ್ಕೊಳ್ಳಿ. ಆದಷ್ಟು ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ. ಪಾಯಸದ ಇದು ಗೊತ್ತಲ್ಲ ನಿಮಗೆ ಯಾವ ಥರ ಬರುತ್ತೆ ಅಂತ. ಆ ಥರ ನೆಕ್ಸ್ಟು ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಗಸಗಸೆ ಹಾಕತ್ತಾಯಿದ್ದೀನಿ. ಗಸಗಸೆ ಏನಕ್ಕೆ ಅದು ತಿನ್ಬೇಕಾದ್ರೆ ಮಧ್ಯೆ ಗಸಗಸೆ ಸಿಕ್ಕಿದಾಗ ಫ್ಲೇವರ್ ಸಖತ್ತಾಗಿರುತ್ತೆ ಅಂತ. ನೀವು ಗಸಗಸೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಪರವಾಗಿಲ್ಲ. ಯಾಕೆಂದರೆ ಗಸಗಸೆ ಹಾಕೊಂಡ್ರೆ ಅಷ್ಟು ತಿನ್ಬೇಕಂದ್ರೆ ಮರಳಾಗಿ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದು ಆಪ್ಷನ್ನಾಗಿ ಹಾಕೊಂಡಿದ್ದೀನಿ. ಇದನ್ನು ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಕುದಿ ಬರ್ಬೇಕಷ್ಟೇ, ಅಲ್ಲಿವರೆಗೆ ಈ ಥರ ಬೇಯಿಸ್ಕೋಬೇಕು. ತಳೆ ಹಿಡಿತತೆ, ಅದಕ್ಕೋಸ್ಕರ ಅವಾಗವಾಗ ಈ ಥರ ಹಾಕೊಳ್ಳಿ. ನೋಡಿ ಒಂದು ಕುದಿ ಬಂದಿದೆ ಸಾಕು. ನೋಡಿ ಈ ಥರ ಕುದಿ ಬಂದಾಗ ಆ ಮೇಲ್ಗಡೆ ನೊರೆ ಥರ ಬರ್ತಾ ಇರುತ್ತೆ. ಆ ನೊರೆ ಥರ ಬರೋದೆಲ್ಲನೂ ನೀವು ತೆಗಿಬೇಕಾಗುತ್ತೆ. ಆದಷ್ಟು ಆ ಥರ ನೊರೆ ಎಲ್ಲನೂ ತೆಗೆದು ಹಾಕಿ. ಈ ಥರ ಒಂದು ಸ್ಪೂನ್ ಸಹಾಯದಿಂದ ನೊರೆ ತೆಗೆದು ಹಾಕಿದರೆ ನಿಮಗೆ ಅದ್ಭುತವಾದ ಪಾಯಸ ರೆಡಿ ಆಗುತ್ತೆ. ಎಲ್ಲನೂ ತೆಗಿಯೋಕ್ಕಾಗಲ್ಲ, ಆದಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಗೀರಿ. ನೆಕ್ಸ್ಟ್ ಅದು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಅದರೊಳಗೆ ಮಿಕ್ಸ್ ಮಾಡ್ತಾಯಿದ್ದೀನಿ.
ಯಾಕೆಂದರೆ ಪಾಯಸ ಕುಡಿಬೇಕಾದ್ರೆ ಪಲ್ಪ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಸೈಡಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ. ಅದಕ್ಕೆ ಒಂದು ಏಲಕ್ಕಿನ ಈ ಥರ ಬಿಡಿಸಿ ಹಾಕೊಂಡಿದ್ದೀನಿ. ನೆಕ್ಸ್ಟು ಬಾದಾಮಿನೂ ಗೋಡಂಬಿನೂ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಇದನ್ನು ತಗೊಂಡು ಪಾಯಸ ಇರುತ್ತೆ ನೋಡಿ, ಆ ಪಾಯಸಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಅದ್ಭುತವಾಗಿ ಹಲಸಿನ ಪಾಯಸ ರೆಡಿ ಆಗುತ್ತೆ ಅಷ್ಟೇ. ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಇದಕ್ಕಿಂತ ಇನ್ನೂ ನೀವು ಡಿಫ್ರೆಂಟಾಗಿರೋ ರೆಸಿಪಿ ಏನಾರು ಮಾಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅಥವಾ ನೀವು ಕಾಮೆಂಟ್ ಮಾಡಿ ಯಾವ ರೆಸಿಪಿ ಬೇಕು ಅಂತ ಆ ರೆಸಿಪಿನ ಆದಷ್ಟು ಟ್ರೈ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದು ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಷ್ಟೇ ನಾನು ಹೇಳೋದು.